ಎಲ್ಲರಿಗೂ ನಮಸ್ಕಾರ. ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಲಲಿತ್ ಮೋದಿ ಅವರ ಕುರಿತಾಗಿ ಮಾತನಾಡ್ತಿದ್ದೀನಿ ನೋಡ್ರಿ. ಎಸ್ ಹೌದು, ಯಾಕಪ್ಪ ಅಂತಂದ್ರೆ ಲಲಿತ್ ಮೋದಿ ಅವರು ಈ ಒಂದು ವಿಷಯವನ್ನು ತಮ್ಮ ಮನದಾಳದಿಂದ ಹೇಳಿಕೊಂಡಿದ್ದಾರೆ. ಎಸ್ ಹೌದು, ಹಾಗಾದರೆ ಯಾವ ವಿಷಯವನ್ನು ಲಲಿತ್ ಮೋದಿ ಅವರು ಹೇಳಿಕೊಂಡಿದ್ದಾರೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿಕೊಡುತ್ತೇನೆ. ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ ಅಂದಿರುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಂದುವರಿಸ್ತೀನಿ ನೋಡ್ರಿ. ಲಲಿತ್ ಮೋದಿ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, 2008ರಲ್ಲಿ IPL ಆರಂಭವಾಯ್ತು ನೋಡ್ರಿ. ಆ IPL ಆರಂಭವಾಗಲು ಮುಖ್ಯ ಕಾರಣರಾಗಿದ್ದೆ ಲಲಿತ್ ಮೋದಿ ನೋಡ್ರಿ. ಎಸ್ ಹೌದು, ಲಲಿತ್ ಮೋದಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾರೆ ನೋಡ್ರಿ. ಐಷಾರಾಮಿಯ ಜೀವನವನ್ನು ಲಲಿತ್ ಮೋದಿ ಅವರು ಅನುಭವಿಸ್ತಾರೆ ನೋಡ್ರಿ. ಹಿಂಗಾಗಿ ಲಲಿತ್ ಮೋದಿ ಅವರು ತುಂಬಾನೇ ಫೇಮಸ್ ಆಗಿದ್ದಾರೆ ನೋಡ್ರಿ. ಮಾಜಿ ವಿಶ್ವ ಸುಂದರಿ ಮತ್ತು ಬಾಲಿವುಡ್ ನಟಿ ಸುಸ್ಮಿತಾ ಸೇನ್ ಅವರ ಕುರಿತಾಗಿ ಲಲಿತ್ ಮೋದಿ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ನೋಡ್ರಿ. ಎಸ್ ಹೌದು, ಕೆಲವು ಊಹಾಪೋಹಗಳಿಂದ ಸುಸ್ಮಿತಾ ಸೇನ್ ಅವರನ್ನು ಗೋಲ್ಡನ್ ಡಿಗ್ಗರ್ ಎಂದು ಕರೀತಿದ್ರು ನೋಡ್ರಿ. ಗೋಲ್ಡನ್ ಡಿಗ್ಗರ್ ಅಂದ್ರೆ ಹಣದಾಸಿನ ಮಹಿಳೆ. ಆದರೆ ಈ ಮಾತನ್ನು ಲಲಿತ್ ಮೋದಿ ಅವರು ತಳ್ಳಿ ಹಾಕಿದ್ದಾರೆ ನೋಡ್ರಿ. ಯಾವುದೇ ಕಾರಣಕ್ಕೂ ಸುಸ್ಮಿತಾ ಸೇನ್ ಅವರು ಗೋಲ್ಡನ್ ಡಿಗ್ಗರ್ ಅಲ್ಲ, ಅದರ ಬದಲಾಗಿ ನಾನು ಡೈಮಂಡ್ ಡಿಗ್ಗರ್ ಇದ್ದೀನಿ, ಅಂದರೆ ಅವಳ ಜೇಬಿನಲ್ಲಿ ಇದ್ದ ಬಾಯ್ ಫ್ರೆಂಡ್ ಎಂದು ಹೇಳಿಕೊಂಡಿದ್ದಾರೆ ನೋಡ್ರಿ ಲಲಿತ್ ಮೋದಿ ಅವರು. ಅಂದರೆ ಸುಸ್ಮಿತಾ ಸೇನ್ ಅವರು ಯಾವುದೇ ಕಾರಣಕ್ಕೂ ಹಣದ ಆಸೆಯನ್ನು ಪಟ್ಟು ನನ್ನ ಹಿಂದೆ ಬಿದ್ದಿಲ್ಲ. ಅವರು ಸ್ವಂತವಾಗಿ ಎಲ್ಲ ಖರ್ಚನ್ನು ನೋಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ 1 ರೂಪಾಯಿನೂ ನನಗೆ ಖರ್ಚು ಮಾಡಲು ಬಿಡಲಿಲ್ಲ ಸುಸ್ಮಿತಾ ಸೇನ್ ಅವರು. ಯಾಕಂದರೆ ಸುಸ್ಮಿತಾ ಸೇನ್ ಅವರು ಸಹ ಅಗರ್ಭ ಶ್ರೀಮಂತೆ. ಹಿಂಗಾಗಿ ಅವರು ಯಾವುದೇ ಕಾರಣಕ್ಕೂ ನನ್ನ ಹಿಂದೆ ದುಡ್ಡಿಗಾಗಿ ಬಿದ್ದಿಲ್ಲ. ಬಟ್ ನಮ್ಮ ಇಬ್ಬರ ಮಧ್ಯೆ ಪ್ರೀತಿ ಇತ್ತು. ಹಿಂಗಾಗಿ ನಾವಿಬ್ಬರು ಕೆಲವು ವರ್ಷಗಳ ಕಾಲ ಏನ್ ಮಾಡಿದೀವಿ, ನಾವು ಜೊತೆಯಲ್ಲಿ ಇದ್ದೀವಿ ಅಂತ 4 ವರ್ಷಗಳ ನಂತರ ಈ ವಿಷಯವನ್ನು ಲಲಿತ್ ಮೋದಿ ಅವರು ತಮ್ಮ ಆತ್ಮಸಾಕ್ಷಿಯಾಗಿ ಹೇಳಿಕೊಂಡಿದ್ದಾರೆ ನೋಡ್ರಿ. ಆದರೆ ಕೆಲವು ಮಾಧ್ಯಮಗಳು ಮತ್ತು ಪತ್ರಕರ್ತರು ಏನ್ ಮಾಡಿದ್ದಾರೆ, ಇದನ್ನು ತಪ್ಪಾಗಿ ಅರ್ಥಿಸಿಕೊಂಡು ಏನ್ ಮಾಡಿದ್ದಾರೆ, ಪ್ರಚಾರ ಮಾಡಿದ್ದಾರೆ ನೋಡ್ರಿ. ಹಿಂಗಾಗಿ ಅದಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಲಲಿತ್ ಮೋದಿ ಅವರು. ಯಾವುದೇ ಕಾರಣಕ್ಕೂ ಸುಸ್ಮಿತಾ ಸೇನ್ ಅವರು ಗೋಲ್ಡನ್ ಡಿಗ್ಗರ್ ಅಲ್ಲ, ಅಂದ್ರೆ ಹಣದಾಸೆಯ ಹೆಣ್ಣು ಅಲ್ಲ ಅವರು. ಯಾಕಂದ್ರೆ ಅವರ ಹತ್ತಿರ ತುಂಬಾನೇ ದುಡ್ಡಿದೆ. ಹಿಂಗಾಗಿ ಅವರು ಯಾವುದೇ ಕಾರಣಕ್ಕೂ ಗೋಲ್ಡನ್ ಡಿಗ್ಗರ್ ಅಲ್ಲ, ಅದರ ಬದಲಾಗಿ ನಾನು ಡೈಮಂಡ್ ಡಿಗ್ಗರ್ ಇದ್ದೀನಿ ಅಂತ ಹೇಳಿದ್ದಾರೆ ನೋಡ್ರಿ ಲಲಿತ್ ಮೋದಿ ಅವರು. ಆದರೆ ಕೆಲವು ಮಾಧ್ಯಮಗಳು ಈ ರೀತಿಯಾಗಿ ಅಪಪ್ರಚಾರವನ್ನು ಮಾಡ್ತಿದ್ದಾರೆ. ಯಾಕೆ ಅಪಪ್ರಚಾರವನ್ನು ಮಾಡ್ತಿದ್ದಾರೆ, ಅಥವಾ TRPಗೋಸ್ಕರ ಅಪಪ್ರಚಾರವನ್ನು ಮಾಡ್ತಾರ ಎಂಬುದೇ ಇದು ಯಜ್ಞ ಪ್ರಶ್ನೆಯಾಗಿ ಉಳಿದದ್ದು ನೋಡ್ರಿ. ಆದರೆ ಸುಸ್ಮಿತಾ ಸೇನ್ ಅವರು ಒಬ್ಬ ಒಳ್ಳೆಯ ಮಕ್ಕಳ ತಾಯಿ, ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನು ಹೇಳಿಕೊಡ್ತಿದ್ದಾರೆ. ಅವರಲ್ಲಿ ಉತ್ತಮವಾದ ನಡವಳಿಕೆ ಮತ್ತು ಉತ್ತಮವಾದ ಗುಣವನ್ನು ತುಂಬಿದ ಮಹಿಳೆ ಇದ್ದಾರಂತ ಏನ್ ಮಾಡಿದಾರೆ, ಲಲಿತ್ ಮೋದಿ ಅವರು ಹೇಳಿಕೊಂಡಿದ್ದಾರೆ ನೋಡಿ. ಯಾಕಂತಂದ್ರೆ ಲಲಿತ್ ಮೋದಿ ಅವರ ಜೊತೆ ಕೆಲವು ವರ್ಷಗಳ ಕಾಲ ಸುಸ್ಮಿತಾ ಸೇನ್ ಅವರು ಇದ್ದರು ನೋಡ್ರಿ. ಹಿಂಗಾಗಿ ಅವರ ಬಗ್ಗೆ ಅರಿತುಕೊಂಡಿರುವ ಲಲಿತ್ ಮೋದಿ ಅವರು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಆದರೆ ಅವರಿಬ್ಬರು ಇವಾಗ ಬೇರೆ ಬೇರೆ ಇದ್ದಾರೆ. ಹಿಂಗಿದ್ದರೂ ಸಹ ಲಲಿತ್ ಮೋದಿ ಅವರು ಸುಸ್ಮಿತಾ ಸೇನ್ ಅವರನ್ನು ತುಂಬಾನೇ ಹೊಗಳಿದ್ದಾರೆ ನೋಡಿ. ಯಾಕಂದ್ರೆ ಅವರ ನಡವಳಿಕೆ ಮತ್ತು ಅವರ ಗುಣಗಳಿಂದ ತುಂಬಾನೇ ಉನ್ನತ ಮಟ್ಟಕ್ಕೆ ಇದ್ದಾರೆ ಸುಸ್ಮಿತಾ ಸೇನ್ ಅವರು. ಹಿಂಗಾಗಿ ಸುಸ್ಮಿತಾ ಸೇನ್ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರುವ ಲಲಿತ್ ಮೋದಿ ಅವರು. ಇದು ಇವತ್ತಿನ ವಿಡಿಯೋದ. ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂದಿರುತ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತೀನಿ ನೋಡ್ರಿ. ನಮಸ್ಕಾರ.